ಟ್ವೀಟ್ ಮಾಡಿದ್ರು ಪರವಾಗಿಲ್ಲ, ಕೇಳಿ. ಅವ್ರವ್ರ ಪ್ರೀತಿ ಅವ್ರವ್ರ ಅಭಿಮಾನಗಳು, ಹೇಳೋದು ತಪ್ಪಲ್ಲ. ಪಕ್ಷಕ್ಕಾಗಿ ಇವರು ದುಡ್ದವ್ರೆ, ಪಾಪ ಇವ್ರು ತುಂಬ ಶ್ರಮ ಬಿದ್ದವ್ರೆ 30 ವರ್ಷದಿಂದ. ಅದಕ್ಕೋಸ್ಕರ ಕಾಂಗ್ರೆಸ್ ಅಂತವ್ರೆ, ಬಟ್ ಮನಸ್ಸಿಂದ ಹೇಳ್ತಾ ಇಲ್ಲ ಅವರು. ನಮ್ಗೆ ಗೊತ್ತಿದೆ, ಇಷ್ಟೊತ್ತು ಬೈದರು. ಅದಿರಲಿ. ಈಗ ಇವ್ರ ಮಗ ಎಲ್ಲರೇ ಇದರೊಳಗೆ ಕೆನಡಾದಲ್ಲ, ಲಂಡನ್ನಲ್ಲಿ ಓದ್ತಾ ಇದ್ದಾನೆ. ಯಾವ ಧೈರ್ಯದ ಮೇಲೆ ಲಂಡನ್ನಲ್ಲಿ ಓದ್ತಾವನೆ? ಮುಂಚೆ ಮಕ್ಕಳನ್ನ ಮೆಡಿಕಲ್ಲು, MBA, ಎಂಜಿನಿಯರಿಂಗು ಕಳಿಸ್ಬೇಕಾದ್ರೆ ಫಾರಿನಲ್ಲಿ ಎಲ್ಲಿ ಶೂಟ್ ಆಗುತ್ತೋ, ಎಲ್ಲಿ ಬಾಂಬ್ ಹಾಕ್ತಾರೋ ಅನ್ನೋ ಭಯ ಇತ್ತು. ಆಮೇಲೆ ಇಂಡಿಯನ್ಸ್ ಅಂದರೆ ಕೀಳಾಗಿ ನೋಡೋರು, ತುಂಬ ಕೀಳಾಗಿ ನೋಡೋರು. ಮೆಡಿಕಲ್ನಲ್ಲಿ ಜಾಬ್ನಲ್ಲಿ ಇಂಡಿಯನ್ಸು ಅಂದರೆ ಈ ನಮ್ಮ ಬ್ಯಾಕ್ವರ್ಡ್ ಕಮಿಟಿ ನೋಡೋರು. ನೀವೆಲ್ಲ ಬಂದು ನಮ್ಮ ಕೆಲಸ ಕಿತ್ಕೊಬಿಟ್ರಿ, ನಮ್ಮ ಎಜುಕೇಷನ್ ಕಿತ್ಕೊಬಿಟ್ರಿ ಅಂತ. ಇವತ್ತು ಆ ಪೊಸಿಷನ್ ಇದೆಯಾ? ಇಲ್ಲ. ಇವತ್ತು ಇಂಡಿಯನ್ಸ್ ಅಂದರೆ ಬೆಲೆ ಇದೆ. ನೀವು ಅಫ್ಘಾನಿಸ್ತಾನಕ್ಕೆ ಹೋಗಿ, ಹಿಂದೂಸ್ತಾನ್ ಅಂದರೆ ಜೈ ಅಂತಾರೆ. ಅಫ್ಘಾನಿಸ್ತಾನ್ ಒಂದು ಟೈಮ್ನಲ್ಲಿ ನಮ್ಮ ಮೇಲೆ ಅಷ್ಟೊಂದು ಅಗೆ ಸಾಧಿಸೋರು. ಇವತ್ತು ನೀವು ಯಾವುದೇ ಪಾಕಿಸ್ತಾನ ಅಂದ್ಬಿಟ್ಟು ಬೇರೆ ಯಾವುದೇ ಮುಸ್ಲಿಮ್ಸ್ ಕಂಟ್ರಿಗೆ ಹೋಗಿ, ನಮಗೆ ಬೆಲೆ ಇದೆ. ಸೌದಿನಲ್ಲಿ ಬೆಲೆ ಇದೆ, ಗಲ್ಫ್ನಲ್ಲಿ ಬೆಲೆ ಇದೆ. ನಮ್ಮ ದೇವಸ್ಥಾನಗಳು ಓಪನ್ ಮಾಡೋದಕ್ಕೆ ಪರ್ಮಿಷನ್ಗಳು ಕೊಡ್ತಾಯಿದ್ದಾರೆ, ಕರೆಕ್ಟ್ ಅಲ್ವರ? ಈಗ ಬೇರೆ ದೇಶಗಳಲ್ಲಿ, ಮುಸ್ಲಿಮ್ಸ್ ದೇಶಗಳಲ್ಲಿ ನಮ್ಮ ದೇವಸ್ಥಾನ ಹೊಡೆದಾಕೋರು. ಇವತ್ತು ನಮಗೆ ಪರ್ಮಿಷನ್ ಸಿಗ್ತಾಯಿದೆ. ಯಾರಿಂದ? ಮೋದಿಯವರಿಂದ. ಕಾಂಗ್ರೆಸ್ ಅವರು 70 ವರ್ಷ ಆಳಿದ್ದಾರೆ. ಏನು ಮಾಡಿದ್ದಾರೆ ಕೆಲಸ, ಇಲ್ಲ ಅಂತಲ್ಲ. ಆವತ್ತಿಗೆ ನಮ್ಮದು ಬಡತನೂ ಹಂಗೆ ಇತ್ತು, ಬಡತನದ ರೇಖೆ ಹಂಗಿತ್ತು. ಮನುಷ್ಯನಿಗೆ ₹1 ಸಿಗೋ ಜಾಗದಲ್ಲಿ 4 ಆಣೆ ಕೊಟ್ಟರೆ ಸಾಕಾಗಿತ್ತು ಅವತ್ತು. ಇವತ್ತು ₹1 ಸಾಲ್ತಾ ಇಲ್ಲ. ₹10 ಕೇಳೋ ಜನ ಇವತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ಆಗಲಿ, ಫಾರಿನಿಂದ ಬಂದಿರೋಂಥ ಇನ್ವೆಸ್ಟರ್ಸ್ಗಳಾಗಲಿ, ಹೈಯೆಸ್ಟು ಆಗಿರೋದೆಲ್ಲ 10 ವರ್ಷದಲ್ಲೇ.